ಮುಂಬೈ ಪಾಲಿಕೆಯಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ ಬಿಜೆಪಿ. 227 ವಾರ್ಡ್ಗಳ ಪೈಕಿ 115 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಹುಮತಕ್ಕೆ ಅಗತ್ಯವಿರೋ ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ. 227 ವಾರ್ಡ್ಗಳ ಪೈಕಿ 115 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಪಾಲಿಕೆಯಲ್ಲಿದ್ದ ಠಾಕ್ರೆ ಕುಟುಂಬದ ಆಧಿಪತ್ಯ ಅಂತ್ಯ. 1997ರಿಂದಲೂ ಠಾಕ್ರೆ ಬಣದಿಂದಲೇ ಮೇಯರ್ ಇದ್ರು. ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಮಹಾಯುತಿ ಕಮಾಲ್ ಮಾಡಿದೆ. ಇದೇ ಮೊದಲ ಬಾರಿಗೆ ಮುಂಬೈ ಪಾಲಿಕೆಗೆ ಬಿಜೆಪಿ ಮೇಯರ್. ಮುಂಬೈ ಪಾಲಿಕೆಯಲ್ಲಿ ಅಜಿತ್ ಎನ್ಸಿಪಿ ಒಂದಂಕಿಯನ್ನು ದಾಟಿಲ್ಲ. ಅಜಿತ್ ಪವಾರ್ ಪ್ರತ್ಯೇಕ ಸ್ಪರ್ಧೆ ಮಾಡಿದ್ರು, ಬಿಜೆಪಿಗೆ ಲಾಭ. ಇಲ್ಲಿವರೆಗಿನ ನಂಬರ್ಸ್ ಹೇಗಿದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಬಿಜೆಪಿ 115 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 67 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಮಹಾರಾಷ್ಟ್ರ ಲೋಕಲ್ ಫೈಟ್ ನ ನಂಬರ್ಸ್ ಇದು. ಮೆಜಾರಿಟಿಗೆ ಬೇಕಿರೋದು 114 ಸ್ಥಾನ. ಬಿಜೆಪಿ ಈಗಾಗಲೇ 115 ಸ್ಥಾನದಲ್ಲಿ ಮುನ್ನುಗ್ತಾ ಇದೆ. ₹70,000 ಕೋಟಿಯ ವಾರ್ಷಿಕ ಬಜೆಟ್ ಇರುವಂತ ಮುಂಬೈ ಪಾಲಿಕೆಯ ಚುನಾವಣೆ ಇಡೀ ದೇಶದಲ್ಲಿ ಗಮನ ಸೆಳೆಯುತ್ತೆ. ಬಿಜೆಪಿ 119 ಅಪ್ಡೇಟ್ ಆಗ್ತಾ ಇದೆ, ನೋಡ್ತಾ ಇದ್ದೀರಿ ನೀವು. ಬಿಜೆಪಿ ಶಿವಸೇನೆ ಮೈತ್ರಿಯ ಮಹಾಯುತಿ 119 ಸ್ಥಾನಗಳಲ್ಲಿ ಮುನ್ನುಗ್ತಾ ಇದೆ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ 20 ವರ್ಷದ ನಂತರ ಒಂದಾಗಿ ಶಿವಸೇನೆಯ ಹಳೆ ವೈಭವವನ್ನ ತರೋ ಪ್ರಯತ್ನ ಮಾಡೋದು. ಆ ಪ್ರಯತ್ನ ಫಲ ಕೊಟ್ಟಿಲ್ಲ. ಮುಂಬೈ ಪಾಲಿಕೆಯ ಫಲಿತಾಂಶ ಬರ್ತಾ ಇದೆ, ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗ್ತಾ ಇದೆ. ಬಿಜೆಪಿ ಶಿವಸೇನೆ ಮೈತ್ರಿ 119 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸಂಭ್ರಮಾಚರಣೆ ಈಗಲೇ ಶುರುವಾಗಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ 70 ಸ್ಥಾನಗಳಲ್ಲಿ ಮುನ್ನಡೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಕ್ಷಣ ಕ್ಷಣಕ್ಕೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಮುಂಬೈ ಪಾಲಿಕೆಯಲ್ಲಿದ್ದಂತ ಠಾಕ್ರೆ ಕುಟುಂಬದ ಆಧಿಪತ್ಯ ಅಂತ್ಯವಾಗಿದೆ. ಮುಂಬೈ ಪಾಲಿಕೆ ಅಂದ ತಕ್ಷಣ ಠಾಕ್ರೆ ಕುಟುಂಬದ ಪಾರುಪತ್ಯ ನೆನಪಾಗುತ್ತೆ. 1997ರಿಂದಲೂ ಮುಂಬೈ ಪಾಲಿಕೆಗೆ ಶಿವಸೇನೆಯ ಮೇಯರೇ ಇದ್ದಿದ್ದು. ಇದೇ ಫಸ್ಟ್ ಟೈಮ್ ಮುಂಬೈ ಪಾಲಿಕೆಗೆ ಬಿಜೆಪಿ ಮೇಯರ್. ಒಂದು ರಾಜ್ಯದ ವಿಧಾನಸಭೆ ಚುನಾವಣೆಯಷ್ಟೇ ಗಮನ ಸೆಳೆಯುತ್ತೆ ಮುಂಬೈ ಪಾಲಿಕೆಯ ಚುನಾವಣೆ. ಮುಂಬೈ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ನಂಬರ್ಸ್. ಆದ್ರೆ ಟ್ರೆಂಡ್ ಅಂತೂ ಬಿಜೆಪಿ ಪರವಾಗಿದೆ. ಬಿಜೆಪಿ ಶಿವಸೇನೆ ಮೈತ್ರಿ ಕಮಾಲ್ ಮಾಡಿದೆ ಮುಂಬೈ ಪಾಲಿಕೆಯಲ್ಲಿ.
ಮುಂಬೈ ಪಾಲಿಕೆ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಾ ಇದ್ದು ಏನಾಗ್ತಾ ಇದೆ ಅಲ್ಲಿನ ಬೆಳವಣಿಗೆ ಈ ಬಗ್ಗೆ ಮಾತಾಡೋದಕ್ಕೆ ಮುಂಬೈ ಪತ್ರಕರ್ತರಾಗಿರುವಂತ ಶ್ಯಾಮ್ ಅಂದೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಸದ್ಯ ಹೇಗೆ ನಡೀತಾ ಇದೆ ಮುಂಬೈ ಪಾಲಿಕೆಯ ಚುನಾವಣಾ ಫಲಿತಾಂಶದ ಅಪ್ಡೇಟ್ ನಾವು ನೋಡ್ತಾ ಇದೀವಿ. ಟ್ರೆಂಡ್ ಅಂತೂ ಬಿಜೆಪಿ ಪರ ಇದೆ. ಹೌದು, ಮೇಯರ್ ಅವ್ರು ಕೂರುದು ಕನ್ಫರ್ಮ್ ಆಗಿದೆ. ಈಗ ಮುಂಬೈದಲ್ಲಿ ಸ್ವಲ್ಪ ಈಗ ಬದಲಾವಣೆ ಆದಾಗೆ ಇಷ್ಟು ವರ್ಷ ಠಾಕ್ರೆ ಫ್ಯಾಮಿಲಿ ವರ್ಚಸ್ ಇತ್ತು. ಓಕೆ, ಒಂದ್ಸಲ ನಮ್ ಚಾನ್ಸ್ ಕೊಡಿ ಅಂತ ಬಿಜೆಪಿ ಕೂಡ ಮುಂದ್ ಬಂದಿತ್ತು. ಅದಕ್ಕೆ ಬಿಜೆಪಿ ಅವರಿಗೆ ಒಂದು ಅವಕಾಶ ಸಿಕ್ಕಿದಾಗ ಆಗಿದೆ. ಓಕೆ, ವಿಶೇಷ ಅಂದ್ರೆ ಈ ಸಲ ಒಂದು ಜರ್ನಲಿಸ್ಟ್ ನಮ್ದು ಚಾನೆಲ್ ಮತ್ತೆ ನಮ್ಮ ಸೋದರ ಪತ್ರಿಕೆ ಕರ್ನಾಟಕ ಮಲ್ಲ ಸೋದರ ಪತ್ರಿಕೆಯಲ್ಲಿ ಕೆಲಸ ಮಾಡುವವನು ನವನಾಥ್ ಬನ್ ಅಂತ ಮುಸ್ಲಿಂ ಬಾಹುಲ್ಯ ಪ್ರದೇಶದಿಂದ ಅವನಿಗೆ ಟಿಕೆಟ್ ಕೊಟ್ಟಿದ್ರು. ಓಕೆ, ಅವನ್ ವಿನ್ ಆಗಿದ್ದಾನೆ ಈ ಸಲ. ಅದು ಒಂದು ಸೋಜಿಗೆ. ಅದೇ ನಮ್ದು ಪತ್ರಕರ್ತರು ಕೂಡ ಈಗ ಕಾರ್ಪೊರೇಟರ್ ಆದದ್ದು ಫಸ್ಟ್ ಘಟನೆ ಆಗಿದೆ ಮುಂಬೈಯಲ್ಲಿ. ಓಕೆ ಓಕೆ, ಈಗ ಮುಂಬೈ ವೋಟ್ ಅಂತ ಅಂದ್ರೆ ಅದು ಉದ್ಧವ್ ಠಾಕ್ರೆ ಬಣದ ವೋಟ್ ಅನ್ನೋದೊಂದು ಲೆಕ್ಕಾಚಾರ ಇತ್ತು. ಈಗ ಒಬ್ಬ ಪತ್ರಕರ್ತರು ಮುಸ್ಲಿಂ ಬಾಹುಳ್ಯ ಇರೋ ಕ್ಷೇತ್ರದಲ್ಲಿ ನಿಂತು ಗೆದ್ದಿದ್ದಾರೆ ಅಂದ್ರೆ ಇದನ್ನ ಯಾವ ರೀತಿ ನೋಡ್ಬೋದು? ಅಂದ್ರೆ ಜನರು ಚೇಂಜಸ್ ಅಕ್ಸೆಪ್ಟ್ ಮಾಡಿದ್ದಾರೆ, ಹಾಗಾಗಿದೆ. ಟೋಟಲಿ ಅದ್ರ ಬಗ್ಗೆ NCP ಅಜಿತ್ ಪವಾರ್ ಬಣ್ಣ ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ತಗೊಂಡು ಅವ್ರ ಬಗ್ಗೆ ಹೇಳಿದ್ರು ಕೂಡ ಇಲ್ಲಿಂದ ಹೇಗೆ ಅವ್ರು ವಿನ್ ಆಗ್ತಾರೆ ನೋಡುವ ಅಂತ. ಹೆಸರು ಹೇಳಿಲ್ಲ, ಅದ್ರಿಂದ 135 ವಾರ್ಡ್ ದಿಂದ ಬಿಜೆಪಿ ಕ್ಯಾಂಡಿಡೇಟ್ ಇತ್ತು. ಓಕೆ, ಎಸ್, ನಾನು ಮಾತಾಡ್ತೀನಿ ಶ್ಯಾಮಂದ್ ಅವರೇ, ನಾನು ಮಾತಾಡ್ತೀನಿ. ರಾಜಕೀಯ ವಿಶ್ಲೇಷಕರಾದಂಥ ಪ್ರಶಾಂತ್ ನಾಥು ಅವರಿದ್ದಾರೆ. ಪ್ರಶಾಂತ್, ಇದನ್ನ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದಾ? ಯಾಕಂದ್ರೆ ಠಾಕ್ರೆ ಬ್ರದರ್ಸ್ ಇಷ್ಟು ವರ್ಷಗಳ ನಂತರ ಒಂದಾಗಿ ಒಂದು ಕಮಾಲ್ ಮಾಡ್ತಾರೆ ಮುಂಬೈ ಪಾಲಿಕೆ ಎಲೆಕ್ಷನ್ ನಲ್ಲಿ ಅಂತ ಏನು ಅಂದಾಜಿತ್ತು. ಎಕ್ಸಿಟ್ ಪೋಲ್ ನ ವರದಿ ನೋಡ್ತಾ ಇದ್ರೆ ಎಕ್ಸಾಕ್ಟ್ ನಂಬರ್ಸ್ ಅಲ್ಲ ಅದು ಅಂತಾನೆ ಹೇಳ್ತಿದ್ರು, ಬಟ್ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ನಂಬರ್ಸ್ ಅಂತ ಹೇಳ್ಬೋದು. ಶ್ವೇತಾ ಅವ್ರು ನೋಡಿ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಒಂದು ಭರ್ಜರಿ ಗೆಲುವೇನು BJP ಏಕನಾಥ್ ಶಿಂದೆ ದಾಖಲಿಸಿದ್ರು, ಜೊತೆಗೆ ಅಜಿತ್ ಪವಾರ್ ಕೂಡ ಇದ್ದರು. ಅದಾದಮೇಲೆ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಗಳು ಕಳೆದ 3 ದಶಕಗಳಲ್ಲಿ ನಡೆದಂತೆ ನಡೀತವೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಥವಾ ಉದ್ಧವ್ ಠಾಕ್ರೆ ಏನೋ ಕಮಾಲ್ ಮಾಡಿ ಮುಂಬೈ ಪಾಲಿಕೆ ಅಧಿಕಾರವನ್ನು ಹಿಡಿತಾರೆ ಅಂತಕ್ಕಂಥದ್ದು ಕೂಡ ಇರಲಿಲ್ಲ. ಆದರೆ ಉದ್ಧವ್ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದಾಗ ಅದೊಂದು ಕುತೂಹಲದ ಪ್ರಶ್ನೆ ಆಗಿತ್ತು. ನನಗನ್ಸುತ್ತೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಮುಂದೆ ತೆಗೆದುಕೊಂಡು ಹೋಗಿ, ಆ ಮೊಮೆಂಟಮನ್ನು ಮುಂದೆ ತೆಗೆದುಕೊಂಡು ಹೋಗಿ BJP ಮತ್ತು ಏಕನಾಥ್ ಶಿಂದೆ ಶಿವಸೇನೆಯ ಪ್ರಾಬಲ್ಯವನ್ನು ಮಹಾನಗರ ಪಾಲಿಕೆಯಲ್ಲಿ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅನಿಸುತ್ತೆ. 2-3 ಕಾರಣಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಒಂದು, ಮೊದಲನೇ ಕಾರಣ, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದ ನಂತರ ಮರಾಠಿ ಪ್ಲ್ಯಾಂಕನ್ನು ಹೆಚ್ಚೆಚ್ಚಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಜನಮಾನಸದಲ್ಲಿ ಈಗ ಬಾಳ್ ಠಾಕ್ರೆ ಮಾತನಾಡುವಾಗ ಜನಮಾನಸದಲ್ಲಿ ಏನೊಂದು ಪ್ಲ್ಯಾಂಕ್ ಇತ್ತು, ಅದು ಇತ್ತಾ ಇಲ್ವಾ ಪ್ರಶ್ನಾರ್ಥಕ. ಆದರೆ ಮರಾಠಿ ಮಾಣುಸ್ ಒಂದು ರೀತಿ ಪೊಲಿಟಿಕಲ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ, ಕಳೆದು ಹೋಗ್ಬೋದು, ಉತ್ತರ ಭಾರತೀಯರು ಗುಜರಾತಿಗಳು ಬರಬಹುದು ಅಂತಕ್ಕಂಥ ಮಾತನ್ನು ಏನು ರಾಜ್ ಠಾಕ್ರೆ ಆಡ್ಲಿಕ್ಕೆ ಶುರು ಮಾಡಿದರು, ಅದು ಕಂಪ್ಲೀಟಾಗಿ ನಾನ್ ಮರಾಠಿ ಗ್ರೂಪ್ಸ್ಗಳೇನಿವೆ ಅವುಗಳನ್ನು ಎನ್ಮ್ಯಾಸ್ ಆಗಿ BJPಯತ್ತ ತಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ನನಗನ್ಸುತ್ತೆ. ಒಂದು ವೇಳೆ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಕಾಂಗ್ರೆಸ್ಸನ್ನು ಒಟ್ಟಿಗಿಟ್ಕೊಂಡಿದ್ರೆ ಈ ಮಟ್ಟದ ಒಂದು ಕನ್ಸಾಲ್ಟೇಷನ್ ನಾನ್ ಮರಾಠಿ ಓಟದ್ದು BJPಯತ್ತ ಆಗ್ತಿರ್ಲಿಲ್ಲ. ಇನ್ನೊಂದು, ರಾಜ್ ಠಾಕ್ರೆ ಒಂದು ಹಿಂದುತ್ವ ಬ್ರ್ಯಾಂಡು ಇದೆ. ಆ ಬ್ರ್ಯಾಂಡ್ನ ಕಾರಣದಿಂದಾಗಿ ಮುಸ್ಲಿಂ ಮತಗಳು ಒಡೆದವು, ಮುಸ್ಲಿಂ ಮತಗಳು ವಿಭಜನೆ ಆದವು. ಲಿಟ್ರಲಿ ಉದ್ಧವ್ ಠಾಕ್ರೆಗೂ ಹೋದ್ವು, ಸಮಾಜವಾದಿ ಪಕ್ಷಕ್ಕೂ ಹೋದ್ವು, MIMಗೂ ಹೋದ್ವು, ಕಾಂಗ್ರೆಸ್ಗೂ ಹೋದ್ವು. ಸೊ ಮರಾಠಿ ವೋಟರ್ಸ್ ಏನಿದ್ದ 100 ಮರಾಠಿ ವೋಟರ್ಸಲ್ಲಿ 50 ವೋಟರ್ ಡೆಫಿನೆಟ್ಲಿ ಈ ರಿಸಲ್ಟನ್ನು ನೋಡಿದಾಗ ಉದ್ಧವ್ ಠಾಕ್ರೆ ಜೊತೆಗೆ ನಿಂತಿದ್ದಾರೆ. ಆದರೆ ಉಳಿದ ಮತಗಳು ವಿಭಜನೆಯಾದ್ರಿಂದ ಮತ್ತು ನಾನ್ ಮರಾಠಿ ಕನ್ಸಾಲ್ಟೇಷನ್ನ ಕಾರಣದಿಂದಾಗಿ BJP ಒಂದು ದೊಡ್ಡ ಮಟ್ಟದ ಗೆಲುವನ್ನು, ಈಗ ನವನಾಥ್ ಬನ್ ಬಗ್ಗೆ ಹೇಳ್ತಾ ಇದ್ರು. ನವನಾಥ್ ಬನ್ ಅನೇಕ ವರ್ಷಗಳ ಕಾಲ ಚಾನಲಲ್ಲಿದ್ದರು, ನಂಗೆ ದಿಲ್ಲಿಯಲ್ಲೂ ಅನೇಕ ಬಾರಿ ಸಿಗ್ತಾ ಇದ್ರು. ನವನಾಥ್ ಬನ್ ಏಕಾಏಕಿ 2022-23 ಚುನಾವಣೆ ನಂತರ ಅವರನ್ನು ಮಹಾರಾಷ್ಟ್ರದ BJP ಮಾಧ್ಯಮ ಸಂಚಾಲಕರನ್ನಾಗಿ ಮಾಡಲಾಯಿತು. ಮೊನ್ನೆ ಟಿಕೆಟ್ ಕೂಡ ಕೊಡಲಾಯಿತು. ನನಗನ್ಸುತ್ತೆ ಮುಸ್ಲಿಂ ವೋಟ್ಗಳು ಓಡೋದು ಹಿಂದೂ ಕನ್ಸಾಲ್ಟೇಷನ್ನ ಕಾರಣದಿಂದ ನವನಾಥ್ ಬನ್ ಕೂಡ ಗೆಲ್ಲುವ ಎಲ್ಲಿ ಯಶಸ್ವಿಯಾದ. ಅದರ ಅರ್ಥ ಇಷ್ಟೇ, BJPಗೆ ಒಂದು ಅಂಬ್ರೆಲ್ಲಾ ಕೋಯಲೇಷನ್ ಏನಿದೆ, ನಾನು ಹೇಳ್ತೋದು ವೋಟರ್ ಗ್ರೂಪ್ನ ಅಂಬ್ರೆಲ್ಲಾ ಕೋಯಲೇಷನ್ ಇದೆ, ಅದು ಅಧಿಕಾರಕ್ಕೆ ಬರುವಲ್ಲಿ ಸಹಾಯ ಮಾಡಿದೆ. ಬಟ್ ಅದರ ಅರ್ಥ ಉದ್ಧವ್ ಠಾಕ್ರೆ
ಅವರ ಸಾಧನೆಯನ್ನು ಕೂಡ ನಾನು ಬದಿಗೊತ್ತಾ ಇಲ್ಲ. ಅವರು ಮಹಾನಗರ ಪಾಲಿಕೆ ಅಧಿಕಾರವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿಲ್ಲ, ನೋ ಡೌಟ್. ಹೆಚ್ಚು ಕಡಿಮೆ ಕಳೆದ ಚುನಾವಣೆಗೆ ಹೋಲಿಸಿದರೆ ಅವರೊಂದು 20 ಸೀಟ್ಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಆದರೆ ಅತಿಯಾದ ಮರಾಠಿ ಮಾಣುಸ್ ಅಂತಕ್ಕಂಥ ಪ್ಲ್ಯಾಂಕಲ್ಲಿ ಹೋಗಿದ್ದು ಮರಾಠಿ ವೋಟರ್ಸನ್ನು ಒಟ್ಟಿಗೆ ತಂತು, ಬಟ್ ನಾನ್ ಮರಾಠಿ ವೋಟರ್ಸ್ಗಳನ್ನು ದೂರ ಚಲ್ತು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ನನಗನ್ಸುತ್ತೆ, BJP ನೋಡಿ, ಉದ್ಧವ್ ಠಾಕ್ರೆ ದೂರ ಹೋದ್ರು ಏಕನಾಥ್ ಶಿಂದೆ ಅವ್ರನ್ನ ಇಟ್ಕೊಂಡೇ ಚುನಾವಣೆಗೆ ಹೋಗಿದ್ದಲ್ವಾ. ಹೌದು ಹೌದು. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆಗೆ ಆ ರೀತಿ ಒಂದು ರಾಷ್ಟ್ರೀಯ ಪಕ್ಷದ ಅವಶ್ಯಕತೆ ಇತ್ತು ಅಂತ ನನಗನ್ಸುತ್ತೆ. ಅವರು ತಮ್ಮನ್ನು ತಾವು ಲಿಮಿಟ್ ಮಾಡಿಕೊಂಡ್ರು. ಮರಾಠಿ ವೋಟರ್ಸು ದಾದರ್ ಸುತ್ತಮುತ್ತ ಭಾಗದ ಏನೊಂದು 10 MLAಗಳು ಆರಿಸ್ ಬಂದಿದ್ರು, ಅದೇ ಭಾಗದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಸ್ 7% ಅಷ್ಟು ಮರಾಠಿ ವೋಟ್ ಇದೆ. ಬರೀ ಮರಾಠಿ ವೋಟ್ ಒಂದೇ ಸಾಲೋದಿಲ್ಲ. ಗೆಲ್ಲಬೇಕು ಅಂತ ಅಂದ್ರೆ ಮರಾಠಿ ವೋಟಿನ ಜೊತೆ ಮತ್ತೊಂದಷ್ಟು ಸಮುದಾಯದ ವೋಟ್ ಕೂಡ ಬೇಕಾಗತ್ತೆ. ಆ ಲೆಕ್ಕಾಚಾರ ಮಿಸ್ ಆಯ್ತಾ? ನಾನು ಅಣ್ಣಾಮಲೈ ಮಾತಾಡಿದ್ದನ್ನ ಸಮರ್ಥಿಸ್ಕೊಳ್ಳಲ್ಲ. ಈಗ ಯಾರಾದ್ರೂ ಬಂದು ಬೆಂಗಳೂರು ಕಾಸ್ಮೋಪಾಲಿಟಿನ್ ಹೌದು, ಕನ್ನಡಿಗರ ಸಿಟಿ ಅಲ್ಲ ಅಂತ ಕೇಳಿದ್ರೆ ನಿಶ್ಚಿತವಾಗಿ ನಾವೇ ಮಾತಾಡ್ತೀವಿ, ಯಾಕೆ ಕನ್ನಡಿಗರ ಸಿಟಿ ಅಲ್ಲ ಅಂತ. ಆದ್ರೆ ನೀವು ಅದಕ್ಕೆ ಎಷ್ಟು ರಿಯಾಕ್ಷನ್ ಅನ್ನ ಕೊಡ್ತೀರಿ? ರಾಜ್ ಠಾಕ್ರೆ ವೇದಿಕೆ ಮೇಲೆ ನಿಂತ ಹೇಳಿದ್ರು, ಇಲ್ಲ ಲುಂಗಿ ಉಠಾವ್ ಪುಂಗಿ ಬಜಾವ್ ಅಂತ ಹಿಂದೆ ಬಾಳ್ ಠಾಕ್ರೆ ಹೇಳಿ. ನೋಡಿ, ಕಾಲಘಟ್ಟದ ಡಿಫ್ರೆನ್ಸ್ ಇರುತ್ತೆ. ಆ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ತಮಿಳರು ಮೈಗ್ರೇಟ್ ಆಗಿದ್ರು, ಕರಾವಳಿ ಕನ್ನಡಿಗರು ಮೈಗ್ರೇಟ್ ಆಗಿದ್ರು, ಮರಾಠಿಗರಲ್ಲಿ ಒಂದು ಆತಂಕ, ಆ ಪ್ರಶ್ನೆ ಇದ್ದದ್ದೇ. ಬಟ್ 2025ರಲ್ಲೂ ನೀವು 65ರಲ್ಲಿ ಸಂಯುಕ್ತ ಮಹಾರಾಷ್ಟ್ರ ಚಳುವಳಿಯ ಭಾಷೆಯನ್ನ ಮಾತಾಡಿದ್ರೆ ಅದು ಮತದಾರನ ಮೇಲೆ ಏನು ಪರಿಣಾಮ ಬೀರಲ್ಲ. ಮರಾಠಿ ಮತದಾರನ ಮೇಲೆ, ತಮಿಳ ಮತದಾರರನ್ನ ನನಗನ್ಸುತ್ತೆ ಎಷ್ಟು ಜನ ತಮಿಳರಿದಾರೋ ಅವ್ರು ಹೋಗಿ BJPಗೆ ಓಟ್ ಒತ್ತಿರ್ಲಿಕ್ಕೂ ಸಾಕು. ಸೊ ಅತಿರೇಕದ ಮಾತುಗಳೇನಿವೆ ರಾಜ್ ಠಾಕ್ರೆ ಅವ್ರದ್ದು, ಅದು ಕೂಡ ಒಂದು ರೀತಿಯಲ್ಲಿ ಉಳಿದ ಭಾಷಿಕರನ್ನ ಅಲಿನೇಟ್ ಮಾಡಿದೆ ಅಂತ ನನಗನ್ಸುತ್ತೆ. ಸೊ ಇಷ್ಟು ದೊಡ್ಡ ಮಟ್ಟದ ಈ ನಂಬರ್ಸ್ ವೇರಿಯೇಷನ್ ಆಗೋದಕ್ಕೆ ಈ ಎಲ್ಲ ಎಡವಟ್ಟುಗಳ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಶ್ವೇತಾ, ನಾವು ಯಾವತ್ತೂ ಚುನಾವಣೆ ಗೆದ್ದವ್ರದ್ದು ಬಹಳ ದೊಡ್ಡ ರಣತಂತ್ರ, ಸೋತವ್ರದ್ದು ಬಹಳ ಎಡವಟ್ಟು ಅಂತ ಅಂತೀವಿ. ಆದರೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇರೋದು, ಮುಂಬೈ ಮಹಾನಗರ ಪಾಲಿಕೆ ಠಾಕ್ರೆ ಕುಟುಂಬದ ಕೈಯಿಂದ ಮೊದಲ ಬಾರಿ ಹೊರಗಡೆ ಬರ್ತಾ ಇದೆ. ಶಿವಸೇನೆ ಸ್ಥಾಪನೆ ಆದಾಗ ಒಂದು ಮರಾಠಿ ಭಾಷಿಕ ಸಂಯುಕ್ತ ಯಾಕಂದ್ರೆ ಬಾಳ್ ಠಾಕ್ರೆ ಅವರ ತಂದೆ ಪ್ರಬೋಧನ್ಕಾರ್ ಠಾಕ್ರೆ ದೊಡ್ಡ ಮಟ್ಟದಲ್ಲಿ ಸಂಯುಕ್ತ ಮಹಾರಾಷ್ಟ್ರ ಚಳುವಳಿಯಲ್ಲಿ ಭಾಗವಹಿಸಿದ್ರು. 166 ಜನ ಏನೋ ಆಗ ಗುಂಡಿಗೆ ಆಹುತಿಯಾಗಿದ್ರು. ಅದಾದ ನಂತರ ಒಂದು ದೊಡ್ಡ ಚಳುವಳಿ ರೂಪುಗೊಂಡಿತು, ಅದರಲ್ಲೇ ಶಿವಸೇನೆ ಬಂತು. ಅದಾದ್ಮೇಲೆ ಹಿಂದುತ್ವದ ಕಾರಣದಿಂದಾಗಿ ಒಂದು BJP ಜೊತೆಗೆ ಶಿವಸೇನೆ ಒಟ್ಟಿಗಿತ್ತು. ಶಿವಸೇನಾ BJP ಬೇರೆ ಬೇರೆ ಆದ್ಮೇಲೆ 2017ರ ಚುನಾವಣೆ ನಡೆದ ರೀತಿ ಬೇರೆ ಇತ್ತು. ಬಟ್ 25ರ ಚುನಾವಣೆ ನಡೆದಿದ್ದ ರೀತಿ ಏನಿತ್ತು ನೋಡಿ, ಉದ್ಧವ್ ಠಾಕ್ರೆ ಅವರ ಪಾರ್ಟಿಯಿಂದ 52-53 ಕಾರ್ಪೊರೇಟರ್ಗಳನ್ನ ಹೊರಗೆ ತಂದ್ರು. ಶಿವಸೇನೆಯ ಶಾಖಾ ಪ್ರಮುಖರು ಹೆಚ್ಚು ಕಡಿಮೆ ಉದ್ಧವ್ ಠಾಕ್ರೆಯಿಂದ ಹೊರಗಡೆ ಬಂದರು. ಅದಾದ ಮೇಲೂ ಕೂಡ ಉದ್ಧವ್ ಠಾಕ್ರೆ 70 ಸೀಟ್ಗಳನ್ನು ಗಳಿಸ್ತಿದ್ದಾರೆ ಅಂತಂದ್ರೆ ಅದು ಸಮಾಧಾನಕರ. ನಾನು ಅಂದರೆ ಇಲ್ಲಿವರೆಗೆ ಏನು ಹೇಳ್ತಾ ಇತ್ತು, ಉದ್ಧವ್ ಠಾಕ್ರೆ ಪಾರ್ಟಿನೇ ಮುಗಿಸ್ಬಿಡ್ತೀವಿ, ರೈಟ್ ಆಫ್ ಮಾಡಿಬಿಡ್ತೀವಿ ಅನ್ನೋದೇನು BJP ನಾಯಕರು ಹೇಳ್ತಿದ್ರು, ಅದು ಸಾಧ್ಯ ಆಗಿಲ್ಲ. ಆದರೆ ಆ ಸಮಾಧಾನಕರ ಏನಿದೆ, ಕನ್ಸೋಲೇಷನ್ ಪ್ರೈಸ್ ಇಸ್ ನಾಟ್ ಗೋಲ್ಡ್ ಮೆಡಲ್. ಅದು ಪ್ರಾಯಶಃ ಉದ್ಧವ್ ಠಾಕ್ರೆ ನೋಡಿ, ಉದ್ಧವ್ ಠಾಕ್ರೆ ಅವರ ಪಾರ್ಟಿ ಒಂದು ಅಪ್ಡೇಟ್ ಬರ್ತಾ ಇದೆ. ಮಹಾರಾಷ್ಟ್ರ ಲೋಕಲ್ ಫೈಟ್ ನಲ್ಲಿ BJP ಮತ್ತು ಶಿವಸೇನೆ ನಾಗಾಲೋಟ 2869 ವಾರ್ಡ್ಗಳ ಪೈಕಿ 1134ರಲ್ಲಿ BJP ಶಿವಸೇನೆ ಮೈತ್ರಿ ಮುನ್ನಡೆಯನ್ನ ಸಾಧಿಸಿದೆ. ಉದ್ಧವ್ ಠಾಕ್ರೆ ನೇತೃತ್ವದ ಮೈತ್ರಿಕೂಟ 104 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಮುಂಬೈ ಪತ್ರಕರ್ತರು ಶ್ಯಾಮ್ ಅಂದೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ರು. ಶ್ಯಾಮ್ ಅವರೇ, ಈಗ ಮುಂಬೈ ಪಾಲಿಕೆಯ ಚುನಾವಣೆ ಫಲಿತಾಂಶದ ಅಪ್ಡೇಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಮುನ್ನಡೆಯಲ್ಲಿದೆ BJP ಶಿವಸೇನೆ ಮಹಾಯುತಿ ಏನಿದೆ ಅದು ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಟ್ ಇದನ್ನ ನಿರೀಕ್ಷೆ ಮಾಡಬಹುದಾಗಿತ್ತು ಮುಂಚೆನೆ ಅಂತ ಹೇಳ್ಬೋದಾ? ಯಾಕಂದ್ರೆ ಶಿವಸೇನೆ ಮಹಾಯುತಿ ಒಂದು ಕಾನ್ಫಿಡೆನ್ಸ್ ನಲ್ಲಂತೂ ಇತ್ತು ಪಾಲಿಕೆ ಚುನಾವಣೆ ಅಂದಾಗ. ಠಾಕ್ರೆ ಅನ್ನೋದೊಂದು ಪಾರುಪತ್ಯ ಇತ್ತಲ್ಲ, ಅದೀಗ ಡಲ್ ಆಯ್ತಾ ಅಂತ ಅನ್ನಿಸ್ತಿದೆ. ಮೊದ್ಲೇ ಕೆಲವು ದಿನದ ಮೊದ್ಲೇವರೆಗೆ ಮಹಾಯುತಿ ಅಧಿಕಾರಕ್ಕೆ ಬರ್ತದಂತ ಒಂದ್ ಹೋಪ್ ಇತ್ತು. ಆದ್ರೆ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅವರ ಶಿವಾಜಿ ಪಾರ್ಕ್ ನಲ್ಲಿ ಸಭೆ ಆದ್ಮೇಲೆ ಜನರ ಸ್ವಲ್ಪ ಟ್ರೆಂಡ್ ಚೇಂಜ್ ಆಯ್ತು. ವಿಶೇಷವಾಗಿ ಕಾರ್ಯಕರ್ತರಲ್ಲಿ ಒಂದ್ ಸಂಚಲನ ಮೂಡಿಸ್ತು. ಎಷ್ಟಾದ್ರೂ ನಾವು ಮುಂಬೈ ಉಳಿಸ್ಬೇಕಂತ ಒಂದು, ಮತ್ತ
ಕೆಳಮಟ್ಟದಲ್ಲಿ ಶಿವಸೇನಾ ಮತ್ತು ಮನಸೆ ಕಾರ್ಯಕರ್ತರಲ್ಲಿ ಒಂದು ಒಲವು ಉಂಟಾಯ್ತು. ಅದ್ರ ಪರಿಣಾಮ ಕೂಡ ಹೇಳ್ಬೋದು. ಇದ್ರ ಮೊದಲೇ ಇಲೆಕ್ಷನ್ ನಲ್ಲಿ ಯಾವುದೇ ಕಾರ್ಯಕರ್ತರು ಅಷ್ಟು ಹೊಂದಾಣಿಕೆ ಆಗ್ತಿರ್ಲಿಲ್ಲ. ಆ ಶಿವಾಜಿ ಪಾರ್ಕ್ ಸಭೆ ನಂತರ ಆ ಹೊಂದಾಣಿಕೆ ತಳಮಟ್ಟದವರೆಗೆ ಮುಟ್ಟಿತು. ಅದರಿಂದ ಈ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿ ಲೀಡರ್ನ ಹಾಗೆ ಈಗ BMCಯಲ್ಲಿ ಬಿಜೆಪಿಗೆ ಎದುರಿಗೆ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿ ಸಿಕ್ಕಿದಾಗ ಆಗಿದೆ ಈ ಸಲ. ಓಕೆ, ಅಪೋಸಿಷನ್ ಪಾರ್ಟಿಯಲ್ಲಿ ಕೂತ್ರು ಕೂಡ ಅದೊಂದು ಸ್ಟ್ರಾಂಗೆಸ್ಟ್ ಪಾರ್ಟಿಯಾಗಿ ಕೂರುತ್ತೆ ಈಗ. ಈಗ ಪ್ರತಿ ಇದಕ್ಕೂ ಒನ್ ಸೈಡ್ ಆಗ್ಲಿಕ್ಕಿಲ್ಲ, ಅದನ್ನ ಎದುರಿಸಬೇಕಾಗ್ತದೆ ಬಿಜೆಪಿಗೆ ಕೂಡ. ಓಕೆ, ಇಲ್ಲಿ ಈ ಠಾಕ್ರೆ ಬ್ರದರ್ಸ್ ನಡುವೆ ಏನು ಸ್ನೇಹ ಬೆಳೀತು, ಈ ಉದ್ಧವ್ ಠಾಕ್ರೆ ಮೈತ್ರಿ ಏನ್ ಮಾಡ್ಕೊಂಡ್ರು ರಾಜ್ ಠಾಕ್ರೆ ಜೊತೆ, ಅದು ಎಡವಟ್ಟಾಯ್ತು ಅಂತ ಅನ್ಸುತ್ತಾ ಪಾಲಿಕೆ ಚುನಾವಣೆಯ ಈ ಫಲಿತಾಂಶವನ್ನ ನೋಡ್ತಾ ಇದ್ರೆ, ಈ ಟ್ರೆಂಡ್ ನೋಡ್ತಾ ಇದ್ರೆ? ಇಲ್ಲ, ಅದ್ರ ಲಾಭ ಆಯ್ತು, ತುಂಬಾ ಲಾಭ ಆಯ್ತು. ಜನರಲ್ಲಿ ಒಂದು ಉತ್ಸಾಹ ಇಲ್ಲದಾಗಿತ್ತು. ಇಬ್ರು ಸಹೋದರರು ಒಟ್ಟಿಗೆ ಬಂದ್ಮೇಲೆ ಒಂದು ಉತ್ಸಾಹ ಸಂಚಲನ ಆಯ್ತು. ಅದು ಕಾರ್ಯಕರ್ತರವರೆಗೆ ಕೆಳಗಿಳಿಯಿತು. ಅಷ್ಟೊತ್ತವರೆಗೆ ಬಿಜೆಪಿ ಅವರು ಅಷ್ಟು ಇಮೇಜ್ ಮಾಡಿರ್ಲಿಲ್ಲ ಇಷ್ಟರ ಮಟ್ಟಿಗೆ ಅದು ಆಗ್ಬಹುದು ಅಂತ. ಏನಾದ್ರೂ ಎಡವಟ್ ಆಗ್ಬಹುದು, ಏನಾದ್ರೂ ಮತ್ ಕನ್ಫ್ಯೂಷನ್ ಆಗ್ಬಹುದು ಅಂತ ಇತ್ತು. ಆದ್ರೆ ಒಳ್ಳೆ ಮಟ್ಟಿಗೆ ಅವರು ಚುನಾವಣೆಯನ್ನು ಎದುರಿಸಿದ್ದಾರೆ. ಅದರ ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷದ ಸ್ನೇಹ ಇದ್ರೆ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿ ನಂಬರ್ಸ್ ಬರ್ತಿತ್ತು ಅಂತ ಪ್ರಶಾಂತ್ ಅವ್ರು ಹೇಳ್ತಾ ಇದ್ರು. ಪ್ರಶಾಂತ್ ಅವರ ಪ್ರಶ್ನೆ ಕೇಳ್ತಾರೆ ನೋಡಿ. ಅಂದರೆ ಒಂದು ವೇಳೆ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಬಿಡಿ ಬಹಳ ದೊಡ್ಡ ಪ್ರೆಸೆನ್ಸ್ ಇಲ್ಲ, ಒಟ್ಟಿಗೆ ಬಂದಿದ್ರೆ, ಯಾಕಂದರೆ ಈ ಚಿತ್ರಣ ನಾವು ಈಗ ನಿನ್ನೆ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು 140, 150, 153, 2/3 ದಾಟ್ಬಿಡ್ತಾರೆ ಅಂತ ಅನೇಕ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು. BJP ಲಿಮಿಟ್ ಮಾಡಿದೆ, 122ವರೆಗಿದೆ. ನನಗನ್ಸುತ್ತೆ ಶಿಂದೆ ಬಣ ಕೂಡ ಒಂದು 20-25 ಸೀಟ್ಗಳನ್ನು ಪಡೆದುಕೊಂಡಿದ್ರೆ 122ರವರೆಗೆ BJP ಹೋಗಬೇಕಾದ್ರೆ, ಒಂದು ವೇಳೆ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಟ್ಟಿಗೆ ಬಂದು ಮುಸ್ಲಿಂ ಕನ್ಸಾಲ್ಟೇಷನ್ ಮತ್ತು ಸ್ವಲ್ಪ ನಾನ್ ಮರಾಠಿ ವೋಟ್ಗಳಲ್ಲೂ ಕೂಡ ಕಾಂಗ್ರೆಸ್ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಫಲಿತಾಂಶ ತಿರುಮುರು ಆಗ್ತಿತ್ತಾ? ನನಗೆ ಗೊತ್ತಿದ್ದು ಪ್ಯೂರ್ಲಿ ಪೋಸ್ಟ್ ಮಾರ್ಟಮ್ ಅಷ್ಟೇ, ಆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಪ್ರಶಾಂತ್ ಅವ್ರ ನೀವು ಹೇಳೋದು ಸರಿ. ಎಸ್ ಶ್ಯಾಮ್ ಸರ್, ಕಂಟಿನ್ಯೂ. ಪ್ರಶಾಂತ್ ಅವ್ರು ಹೇಳುದು ಸರಿ. ಎಲ್ಲರೂ ಒಟ್ಟಾಗಿ ಇನ್ನೂ ಗ್ರೌಂಡಿಗೆ ಇಳಿತಿದ್ರೆ ಚಿತ್ರಣ ಬೇರೆದೇ ಇರ್ತಿತ್ತು. ಸ್ಪೆಷಲಿ ಉದ್ಧವ್ ರಾಜ್ ಆಗ್ಲಿ ಮುಂಬೈ ಬಿಟ್ಟು ಹೊರಗೆ ಎಲ್ಲೂ ಪ್ರಚಾರಕ್ಕೆ ಹೋಗ್ಲಿಲ್ಲ ಈ ಸಲ. ಡೋಂಬಿವಲಿ ಆಗ್ಲಿ, ಠಾಣಾ ಆಗ್ಲಿ, ಅದಕ್ಕಿಂತ ಮುಂದೆ ಅದು ಇನ್ನೂ ಹೊರಗಡೆಗೆ ಹೋಗ್ತಿದ್ರು, ಸ್ವಲ್ಪ ಪರಿಸ್ಥಿತಿ ಚಿತ್ರಣ ಇನ್ನೂ ಚೇಂಜ್ ಆಗ್ತಿತ್ತು. ಪ್ರಶಾಂತ್ ಅವ್ರ ಬಗ್ಗೆ ನಾನು ಅಗ್ರಿ ಇದ್ದೇನೆ, ಅವ್ರ ಮಾತ್ ಬಗ್ಗೆ ನಾನು. ಅದೇವ್ರೆ, ಇದೊಂದು ದೊಡ್ಡ ಪ್ರಶ್ನೆ. ಬಹಳ ವರ್ಷಗಳಿಂದ ಈಗ ಏಕನಾಥ್ ಶಿಂದೆ ಒಡೆದು ಬಂದ ನಂತರ ಈ ಪ್ರಶ್ನೆ ಕೇಳ್ತಿದ್ದೀವಿ. ಮರಾಠಿಯಲ್ಲಿ ಹೇಳ್ಬೇಕಾದ್ರೆ ಖರಿ ಶಿವಸೇನಾ ಕೊಣಾಚಿ ಅಂತ, ಯಾರ್ದು ಶಿವಸೇನೆ, ನಿಜ ಶಿವಸೇನೆ ಯಾರ್ದು ಅಂತ. ಈ ಚುನಾವಣೆಯಲ್ಲಿ ಯಾರ್ದಾಯ್ತಿದ್ದು? ಬಾಳಾ ಠಾಕ್ರೆಯ ವಾರಸುದಾರಿಕೆ ಯಾರಿಗೆ ಬಂತು? ರಾಜ್ ಉದ್ಧವ್ಗೆ ಬಂತಾ, ಏಕನಾಥ್ ಶಿಂದೆಗೆ ಬಂತಾ? ನಿಜವಾಗಿ ಹೇಳಲಿಕ್ಕೆ ಹೋದ್ರೆ ರಾಜ್ ಉದ್ಧವ್ ಕೈಲೇ ಬಂದಿದೆ ಅದು. ಈ ಸಹೋದರ ಒಟ್ಟಾದ್ಮೇಲೆ ಜನರು ಸ್ವಂತ ಅಂದ್ರೆ ಯಾವುದೇ ಆಮಿಷ ಇಲ್ಲದೆ ಕೆಲಸ ಮಾಡೋ ಕಾರ್ಯಕರ್ತರು ಇನ್ನು ಅದೇ ಪಾರ್ಟಿಯಲ್ಲಿ ಸ್ವಲ್ಪ ಉಳಿದಿದ್ದಾರೆ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.